ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಶೀರ್ಷಿಕೆ ಚೆನ್ನಾಡಿರೋದು ನಿಮ್ಮ ಸಹಜ ಸ್ವಭಾವ. ನಮಸ್ಕಾರ. ಇದಕ್ಕಾಗಿ ನಾವು ಕೆಲವು ತುಂಬ ಪ್ರಭಾವಶಾಲಿ ಚಿಂತನೆಗಳನ್ನು ಆಧಾರವಾಗಿ ಇಟ್ಕೊಂಡಿದ್ದೀವಿ. ಒಂದು ಕಡೆ ಎಕಾರ್ಟ್ ಟೋಲೆ ಅವರ ಈ ಕ್ಷಣದ ಶಕ್ತಿ ಬಗ್ಗೆ ಇರುವ ಬೋಧನೆಗಳು, ಇನ್ನೊಂದು ಕಡೆ ಟೋನಿ ರಾಬಿನ್ಸ್ ಅವರ ಭಾವನೆಗಳ ಮೇಲೆ ಹಿಡಿತ ಅಂದರೆ ಇಮೋಷನ್ ಮಾಸ್ಟ್ರಿ ಕುರಿತಾದ ವಿಚಾರಗಳು. ಹೌದು. ಇವರಿಬ್ಬರೂ ಹೇಳೋದು ಒಂದೇ ಅಂತನ್ಸುತ್ತೆ. ಚೆನ್ನಾಗಿರೋದು ಅನ್ನೋದು ನಾವು ಹೊರಗಿನಿಂದ ಏನೋ ಕಷ್ಟಪಟ್ಟು ಪಡಿಬೇಕಾದ ವಿಷಯ ಅಲ್ಲ, ಅದು ನಮ್ಮ ಸಹಜ ಸ್ಥಿತಿ ಅಂತ. ಖಂಡಿತ, ಅದು ನಮ್ಮ ಮೂಲ ಸ್ವಭಾವ. ಆದ್ರೆ ಈ ವಾದ ಕೇಳೋಕೆ ತುಂಬ ಸರಳ ಅನ್ಸಿದ್ರು. ನಂಗೊಂದು ಪ್ರಶ್ನೆ ಬರುತ್ತೆ. ಈಗ ನೋಡಿ, ಚಿಕ್ಕ ಮಕ್ಕಳು ಅವ್ರು ಯಾವ ಕಾರಣನೂ ಇಲ್ಲದೆ ನಗ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಹೌದು, ಅವ್ರು ಖುಷಿಯಾಗಿರೋಕೆ ಕಾರಣ ಬೇಕಿಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ನಾವು ದೊಡ್ಡೋರಾದ ಹಾಗೆ ಖುಷಿಯಾಗಿರಲು ಕಾರಣಗಳನ್ನ ಹುಡುಕೋಕೆ ಶುರು ಮಾಡ್ತೀವಿ. ಒಂದು ಒಳ್ಳೆ ಕೆಲಸ, ಒಂದು ಹೊಸ ಕಾರ್, ಹೀಗಾದ್ರೆ ಮಾತ್ರ ಸಂತೋಷ ಅನ್ನೋ ಒಂದು ಸಮೀಕರಣಕ್ಕೆ ನಾವು ಹೇಗೆ ಬಂದ್ವಿ? ಯಾಕೆ ಹೀಗಾಗತ್ತೆ? ಓಹ್, ಇದು ಇವತ್ತಿನ ಚರ್ಚೆಯಲ್ಲಿ ಅತ್ಯಂತ ಮುಖ್ಯವಾದ ಪ್ರಶ್ನೆ. ನೀವ್ ಹೇಳದ ಹಾಗೆ ಟಾಲೆ ಮತ್ತು ರಾಬಿನ್ಸ್ ಇಬ್ರೂ ಈ ಬದಲಾವಣೆಯನ್ನ ಗುರ್ತಿಸ್ತಾರೆ, ಆದ್ರೆ ಅವರ ದೃಷ್ಟಿಕೋನಗಳು ಸ್ವಲ್ಪ ಬೇರೆ ಬೇರೆ ಇವೆ. ಓ ಹಾಗೆ? ಹೌದು. ಎಕಾರ್ಟ್ ಟಾಲೆ ಪ್ರಕಾರ ನಾವು ನಮ್ಮ ಇರುವಿಕೆಯಿಂದ ಅಂದ್ರೆ ಬೀಯಿಂಗಿಂದ ದೂರ ಹೋಗಿ ಮಾಡುವಿಕೆ ಅಂದ್ರೆ ಡೂಯಿಂಗ್ ಅಲ್ಲಿ ಕಳೆದೋಗಿದೀವಿ. ಅಂದ್ರೆ ಮಗು ತನ್ನ ಇರುವಿಕೆಯಲ್ಲೇ ಸಂತೋಷವಾಗಿರುತ್ತೆ. ಹಾ. ಆದ್ರೆ ನಾವು ದೊಡ್ಡೋರು ಏನಾದ್ರೂ ಸಾಧಿಸಿದ್ರೆ, ಏನಾದ್ರೂ ಮಾಡಿದ್ರೆ ಮಾತ್ರ ಸಂತೋಷ ಸಿಗುತ್ತೆ ಅಂತ ನಂಬಿದ್ದೀವಿ. ಸರಿ ಸರಿ. ಅದೇ ಟೋನಿ ರಾಬಿನ್ಸ್ ಇದನ್ನ ಕಂಡೀಷನಿಂಗ್ ಅಂತ ಕರೀತಾರೆ. ಅಂದ್ರೆ ಷರತ್ತುಬದ್ಧತೆ. ಸಮಾಜ, ಜಾಹೀರಾತುಗಳು, ನಮ್ಮ ಸುತ್ತಮುತ್ತ ಇರೋ ಜನ ಇವರೆಲ್ಲ ನಮಗೆ ನೀನ್ ಖುಷಿಯಾಗಿರ್ಬೇಕಾದ್ರೆ ಇದನ್ನೆಲ್ಲ ಹೊಂದಿರಬೇಕು ಅಂತ ಪದೇ ಪದೇ ಹೇಳ್ಕೊಟ್ಟಿದ್ದಾರೆ. ನಿಜ. ರಾಬಿನ್ಸ್ ಅವರು ಒಂದು ಫೇಮಸ್ ಮಾತಿದೆ, ಚಲನೆಯಿಂದ ಭಾವನೆ ಸೃಷ್ಟಿಯಾಗುತ್ತೆ, ಅದನ್ನ ಬೆನ್ನಟ್ಟಬೇಡಿ, ಆರಿಸಿಕೊಳ್ಳಿ ಅಂತ. ಇದರರ್ಥ ಸಂತೋಷ ಅನ್ನೋದು ಒಂದು ಆಯ್ಕೆಯೇ ಹೊರತು ಯಾವುದೋ ಸಾಧನೆಯ ಫಲಾಂಶ ಅಲ್ಲ. ಸಾವಿರಾರು ವರ್ಷಗಳ ಹಿಂದೆ ಚಾಣಕ್ಯ ಕೂಡ ಇದೇ ಥರದ ಮಾತು ಹೇಳಿದ್ರಲ್ವಾ? ಖಂಡಿತ. ಸ್ವಯಂ ಮೇಲೆ ವಿಜಯವೇ ಅತಿದೊಡ್ಡ ಗೆಲುವು ಅಂತ. ನಮ್ಮ ಭಾವನೆಗಳ ಮೇಲೆ ಹಿಡಿತ ಸಾಧಿಸೋದೇ ನಿಜವಾದ ಶಕ್ತಿ. ಓಕೆ. ಹಾಗಾದ್ರೆ ಈ ವಿಭ್ರವಾದದ ತಿರುಳು ಒಂದೇ. ಚೆನ್ನಾಗಿರೋದು ನಮ್ಮ ಸಹಜ ಗುಣ. ನೀವು ಹೇಳ್ದಾಗೆ ನಮ್ಮ ದೇಹದಲ್ಲಿ ಉಸಿರಾಟ, ಹೃದಯ ಬಡಿತ ಹೇಗೆ ನಡೆಯುತ್ತೋ ಹಾಗೆ ಇದೂ ಒಂಥರ ಅಂತರ್ಗತ ಆಟೋಮ್ಯಾಟಿಕ್ ಸಿಸ್ಟಮ್ ಅಂತನ ಈ ಮೂಲಗಳು ಹೇಳೋದು? ಹೌದು, ನಿಖರವಾಗಿ ಅದೇ ಅವರ ವಾದ. ಇದಕ್ಕೆ ಯಾವ ಟ್ರೈನಿಂಗೂ ಪ್ರಯತ್ನನೂ ಬೇಕಿಲ್ವಾ? ಇದು ಕೇಳಕ್ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಹೌದು, ಆದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಬೇಕಿಲ್ಲ ಅಂದ್ರೆ ಸೋಮಾರಿಯಾಗಿ ಕೂತ್ಕೊಳ್ಳಿ ಅಂತಲ್ಲ. ಬದಲಿಗೆ ಸಂತೋಷವನ್ನು ಸೃಷ್ಟಿ ಮಾಡಲು ಪ್ರಯತ್ನಿಸೋದನ್ನ ನಿಲ್ಲಿಸೋದು. ಈಗ ನೋಡಿ, ನೀವು ಉಸಿರಾಡೋಕೆ ಪ್ರಯತ್ನ ಪಡ್ತಿಲ್ಲ? ಇಲ್ಲ, ಅದು ತಾನಾಗೆ ನಡೆಯುತ್ತೆ ಅಷ್ಟೇ. ಹಾಗೆ ಚೆನ್ನಾಗಿರೋ ಭಾವನೆ ನಮ್ಮ ಮೂಲಭೂತ ಸ್ಥಿತಿ. ಆದ್ರೆ ಏನಾಗಿದೆ ಅಂದ್ರೆ, ನಮ್ಮ ಮನಸ್ಸಿನ ಗದ್ದಲ ಇದೆಯಲ್ಲ, ಅದು ಆ ಸಹಜ ಸ್ಥಿತಿಯನ್ನ ಮರೆಮಾಚಿದೆ. ಮನಸ್ಸಿನ ಗದ್ದಲ? ಹೌದು. ಇಲ್ಲಿ ಮಹರ್ಷಿ ಪತಂಜಲಿಯವರ ಯೋಗ ಸೂತ್ರದ ಒಂದು ಸಾಲು ಯೋಗಶ್ಚಿತ್ತವೃತ್ತಿ ನಿರೋಧ ತುಂಬಾ ಪ್ರಸ್ತುತ. ಚಿತ್ತವೃತ್ತಿ ನಿರೋಧ ಅಂದ್ರೆ ಏನು? ಚಿತ್ತವೃತ್ತಿ ಅಂದ್ರೆ ಮನಸ್ಸಿನ ಏರಿಳಿತಗಳು, ಅಂದ್ರೆ ನಮ್ಮ ಯೋಚನೆಗಳ ಅಲೆಗಳು. ಪತಂಜಲಿ 5 ತರದ ವೃತ್ತಿಗಳನ್ನ ಗುರುತಿಸ್ತಾರೆ: ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿ ಅಂತ. ಓ, 5? ಹೌದು. ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಾವು ಜಾಸ್ತಿ ವಿಪರ್ಯಯ ಮತ್ತೆ ವಿಕಲ್ಪ ಸ್ಥಿತಿಯಲ್ಲಿ ಇರ್ತೀವಿ. ಅಂದ್ರೆ ತಪ್ಪು ತಿಳುವಳಿಕೆ ಮತ್ತೆ ನಿರಂತರ ಕಲ್ಪನೆಗಳು. ಈ ಯೋಚನೆಗಳ ಅಬ್ಬರವನ್ನ ನಿರೋಧ ಮಾಡಿದಾಗ, ಅಂದ್ರೆ ತಡೆಹಿಡಿದಾಗ, ಮನಸ್ಸು ಶಾಂತವಾಗುತ್ತೆ. ಆ ಶಾಂತ ಸ್ಥಿತಿಯಲ್ಲಿ ನಮ್ಮ ಸಹಜವಾದ ಆನಂದ ತಾನಾಗಿಯೇ ಹೊರಗೆ ಬರುತ್ತೆ. ಅದು ನಮ್ಮ ಇನೇಟ್ ಸಿಸ್ಟಮ್ನ ಒಂದು ಭಾಗ. ಇದು ಬಹಳ ಇಂಟ್ರೆಸ್ಟಿಂಗ್ ವಿವರಣೆ. ಮನಸ್ಸಿನ ಗದ್ದಲ ನಮ್ಮ ಸಹಜ ಸ್ಥಿತಿಯನ್ನ ಮರೆಮಾಡಿದೆ ಅನ್ನೋದಾದ್ರೆ, ಈ ಗದ್ದಲಕ್ಕೆ ಮೂಲ ಕಾರಣ ಏನು? ಬಹುಶಃ ನಮ್ಮನ್ನ ಕಂಡೀಷನ್ ಮಾಡಿರೋದಲ್ವಾ? ಖಂಡಿತವಾಗಿ. ನೀವು ಈ ಮೊಬೈಲ್ ತಗೊಂಡ್ರೆ ಖುಷಿ ಸಿಗತ್ತೆ, ಈ ಪದವಿ ಪಡ್ಕೊಂಡ್ರೆ ಲೈಫ್ ಸೆಟಲ್ ಆಗುತ್ತೆ, ಈ ತರದ ಮೆಸೇಜ್ಗಳು ನಮ್ಮ ಮೇಲೆ ದಿನವೂ ದಾಳಿ ಮಾಡ್ತಾನೆ ಇರ್ತಾವಲ್ಲ. ಹೌದು. ಇದು ಕೇವಲ ಹೊರಗಿನ ಒತ್ತಡ ಮಾತ್ರ ಅಲ್ಲ, ಇದಕ್ಕೆ ಒಂದು ನರವಿಜ್ಞಾನದ ಕಾರಣನೂ ಇದೆ. ಓ ಹಾಗೇನಾ? ಹೌದು. ನಮ್ಮ ಮೆದುಳು ನೆಗೆಟಿವಿಟಿ ಬಯಾಸ್ ಅನ್ನೋ ಒಂದು ಗುಣವನ್ನ ಹೊಂದಿದೆ. ಅಂದ್ರೆ
ಅದು ಒಳ್ಳೆಯ ವಿಷಯಗಳಿಗಿಂತ ಕೆಟ್ಟ ವಿಷಯಗಳಿಗೆ, ಅಪಾಯಗಳಿಗೆ ಹೆಚ್ಚು ಗಮನ ಕೊಡುತ್ತೆ. ಯಾಕೆ ಹಾಗೆ? ನಮ್ಮ ಪೂರ್ವಜರಿಗೆ ಬದುಕಿ ಉಳಿಯಲು ಇದು ಬೇಕಾಗಿತ್ತು. ಆದ್ರೆ ಇವತ್ತಿನ ಸುರಕ್ಷಿತ ಜಗತ್ತಲ್ಲಿ ಅದೇ ಗುಣ ನಮ್ಮನ್ನ ನಿರಂತರ ಚಿಂತೆ ಮತ್ತೆ ಅತೃಪ್ತಿಯಲ್ಲಿ ಇಡುತ್ತೆ. ಸರಿ. ಮಾರುಕಟ್ಟೆ ಶಕ್ತಿಗಳು ಇದೇ ಬಯಾಸ್ ಅನ್ನ ಬಳಸ್ಕೊಂಡು ನಮ್ಮಲ್ಲಿ ಇಲ್ಲದಿರೋದರ ಬಗ್ಗೆ ಅತೃಪ್ತಿ ಮೂಡಿಸಿ ತಮ್ಮ ವಸ್ತುಗಳನ್ನ ಮಾರಾಟ ಮಾಡ್ತವೆ. ಒಂದು ನಿಮಿಷ, ಇಲ್ಲಿ ನನಗೊಂದು ಗೊಂದಲ ಇದೆ. ಸಂತೋಷವನ್ನ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ ಅನ್ನೋ ಮಾತುಗಳು ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ, ಅಂದ್ರೆ ಬಡತನ, ಅನಾರೋಗ್ಯ ಅಥವಾ ಡಿಪ್ರೆಷನ್ನಿಂದ ಬಳಲ್ತಾ ಇರೋರಿಗೆ ಇದೊಂದು ರೀತಿ ಅವಾಸ್ತವಿಕ ಸಲಹೆ ತರ ಕೇಳಿಸಲ್ವಾ? ಮೊದಲು ಚೆನ್ನಾಗಿರಿ, ಆಮೇಲೆ ಕೆಲಸ ಮಾಡಿ ಅನ್ನೋದು ಎಲ್ಲರಿಗೂ ಸಾಧ್ಯನಾ? ಇದು ಅತ್ಯಂತ ಪ್ರಮುಖವಾದ ಮತ್ತೆ ಸೂಕ್ಷ್ಮವಾದ ಪ್ರಶ್ನೆ. ಈ ಚಿಂತನೆಗಳು ಟಾಕ್ಸಿಕ್ ಪಾಸಿಟಿವಿಟಿಯನ್ನ ಬೋಧಿಸ್ತಿಲ್ಲ. ಅಂದ್ರೆ ನಿಮ್ಮ ಕಷ್ಟಗಳನ್ನ ಮರೆತುಬಿಟ್ಟು ಸುಮ್ಮನೆ ನಗುತ್ತಾ ಇರಿ ಅಂತ ಹೇಳ್ತಿಲ್ಲ. ಬದಲಿಗೆ ಅವು ನಮ್ಮ ಆಂತರಿಕ ಕಾರ್ಯಾಚರಣೆಯ ಕ್ರಮವನ್ನ, ಅಂದ್ರೆ ಇಂಟರ್ನಲ್ ಆಪರೇಟಿಂಗ್ ಮಾಡೆಲ್ ಅನ್ನ ಬದಲಾಯಿಸಲು ಹೇಳ್ತವೆ. ಈಗ ನಮ್ಮ ಕ್ರಮ ಹೇಗಿದೆ? ನಾನು ಹೊರಗಿನ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಆಗ ನಾನು ಚೆನ್ನಾಗಿರ್ತೀನಿ. ಆದ್ರೆ ಈ ಮೂಲಗಳು ಸೂಚಿಸೋ ಹೊಸ ಕ್ರಮ, ನಾನು ನನ್ನ ಆಂತರಿಕ ಸ್ಥಿತಿಯನ್ನ ಮೊದಲು ಸರಿ ಮಾಡ್ಕೋತೀನಿ. ಆ ಸ್ಥಿತಿಯಿಂದ ನಾನು ಹೊರಗಿನ ಸಮಸ್ಯೆಯನ್ನ ಎದುರಿಸ್ತೀನಿ. ಹೀಗೆ ಮಾಡ್ದಾಗ ಏನಾಗುತ್ತೆ ಅಂದ್ರೆ ನಾವು ತಗೊಳ್ಳೋ ನಿರ್ಧಾರಗಳ ಗುಣಮಟ್ಟ, ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಹೌದು, ನಿಜ. ಒತ್ತಡ ಮತ್ತೆ ಆತಂಕದಲ್ಲಿ ತಗೊಂಡ ನಿರ್ಧಾರಕ್ಕೂ ಶಾಂತವಾದ, ಸ್ಪಷ್ಟವಾದ ಮನಸ್ಸಿನಿಂದ ತಗೊಂಡ ನಿರ್ಧಾರಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇದು ಸಮಸ್ಯೆಯನ್ನ ಇಲ್ಲವಾಗಿಸಲ್ಲ, ಆದ್ರೆ ಸಮಸ್ಯೆಯನ್ನ ಎದುರಿಸೋ ನಮ್ಮ ಸಾಮರ್ಥ್ಯವನ್ನ ಜಾಸ್ತಿ ಮಾಡುತ್ತೆ. ವಾವ್! ಈ ದೃಷ್ಟಿಕೋನ ವಿಷಯಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡ್ತು. ಹಾಗಾದ್ರೆ ಇದು ಒಂಥರ ನಮ್ಮ ಆಂತರಿಕ ಸ್ವಾತಂತ್ರ್ಯವನ್ನ ವಾಪಸ್ ಪಡ್ಕೊಳ್ಳೋ ಹಾಗೆ. ಹೌದು. ಈಗ ನೋಡಿ, ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಯೋಚಿಸಿದ್ರೆ ಭಾರತ ಯಾವಾಗ್ಲೂ ಒಂದು ಸ್ವತಂತ್ರ ಭೂಮಿ. ಆದರೆ ಬ್ರಿಟಿಷರ ಆಳ್ವಿಕೆಯಿಂದಾಗಿ ಜನರು ತಾವು ಗುಲಾಮರು ಅನ್ಸನ್ನಮ್ಮಕ ಶುರು ಮಾಡಿದ್ರು. ಗಾಂಧೀಜಿ ಬಂದು ಹೊಸದಾಗಿ ಸ್ವಾತಂತ್ರ್ಯವನ್ನ ಸೃಷ್ಟಿ ಮಾಡಲಿಲ್ಲ. ಬದಲಿಗೆ ನಮ್ಮಲ್ಲೇ ಇದ್ದ ಸ್ವಾತಂತ್ರ್ಯದ ಹಕ್ಕನ್ನ ಜನರಿಗೆ ನೆನಪಿಸಿದ್ರು. ಹಾಗೆ ನಮ್ಮ ಚೆನ್ನಾಗಿರೋ ಈ ಸಹಜ ಸ್ಥಿತಿಯನ್ನ ನಾವು ಮರಳಿ ನೆನಪಿಸ್ಕೋಬೇಕಾ? ಅತ್ಯುತ್ತಮವಾದ ಹೋಲಿಕೆ. ಇದು ನೆನಪಿಸಿಕೊಳ್ಳೋ ಪ್ರಕ್ರಿಯೆಯೇ. ಈ ದಾರಿಯ ಬಗ್ಗೆ ನಮ್ಮ ಮೂಲಗಳು ಏನಾದ್ರೂ ಹೇಳುತ್ವಾ? ಖಂಡಿತ ಹೇಳುತ್ತೆ. ಟೋಲೆ ಮತ್ತೆ ರಾಬಿನ್ಸ್ ಇಬ್ರು ಇದಕ್ಕೆ ಪ್ರಾಯೋಗಿಕ ವಿಧಾನಗಳನ್ನ ಸೂಚಿಸ್ತಾರೆ. ಎಕಾರ್ಟ್ ಟೋಲೆ ಹೇಳೋದು ಈ ಕ್ಷಣದಲ್ಲಿರುವುದು, ಅಂದ್ರೆ ಬೀಯಿಂಗ್ ಪ್ರೆಸೆಂಟ್. ಹೌದು. ನಮ್ಮ ಮನಸ್ಸು ಯಾವಾಗಲೂ ಭೂತಕಾಲದ ಬಗ್ಗೆ ಯೋಚಿಸ್ತಾ ಅಥವಾ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರುತ್ತೆ. ವರ್ತಮಾನದಲ್ಲಿ ಸಂಪೂರ್ಣವಾಗಿ ಇರೋ ಅಭ್ಯಾಸ ಮಾಡಿದಾಗ ಆ ಮನಸ್ಸಿನ ಗದ್ದಲ ಕಡಿಮೆಯಾಗಿ ಸಹಜವಾದ ಶಾಂತಿ ಅನುಭವಕ್ಕೆ ಬರುತ್ತೆ. ಉದಾಹರಣೆಗೆ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡೋದು ಅಥವಾ ನಿಮ್ಮ ಕೈಗಳಲ್ಲಿರೋ ಜೀವಶಕ್ತಿಯನ್ನ ಅನುಭವಿಸೋದು. ಇಂಥ ಸಣ್ಣ ಅಭ್ಯಾಸಗಳು ನಮ್ಮನ್ನ ವರ್ತಮಾನಕ್ಕೆ ವಾಪಸ್ ಕರ್ಕೊಂಡು ಬರುತ್ತೆ. ಓಕೆ, ಇದು ಟೋಲೆ ಅವರ ದಾರಿ. ಟೋನಿ ರಾಬಿನ್ಸ್ ಏನ್ ಹೇಳ್ತಾರೆ? ಟೋನಿ ರಾಬಿನ್ಸ್ ಅವರು ಶಾರೀರಿಕ ಚಲನೆಯ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳ್ತಾರೆ. ಅವರ ಒಂದು ಬಲವಾದ ನಂಬಿಕೆ ಇಮೋಷನ್ ಇಸ್ ಕ್ರಿಯೇಟೆಡ್ ಬೈ ಮೋಷನ್ ಅಂತ. ಚಲನೆಯಿಂದ ಭಾವನೆ. ಹೌದು. ನಾವು ಕುಗ್ಗಿ ತಲೆ ಬಗ್ಗಿಸಿ ಕೂತಾಗ ನಮಗೆ ಬೇಜಾರಾಗೋದು ಸಹಜ. ಆದ್ರೆ ನಾವು ಎದ್ನಿಂತು ನೇರವಾಗಿ ನಡೆದ್ರೆ, ನಮ್ಮ ನಿಲುವನ್ನ ಬದಲಾಯಿಸ್ಕೊಂಡ್ರೆ ತಕ್ಷಣ ನಮ್ಮ ಭಾವನೆಯಲ್ಲೂ ಬದಲಾವಣೆ ಬರುತ್ತೆ. ಹೌದಲ್ಲ? ಅವರ ಪ್ರಕಾರ ನಮ್ಮ ಶರೀರ, ನಾವು ಬಳಸೋ ಭಾಷೆ ಮತ್ತೆ ನಮ್ಮ ಗಮನ, ಈ ಮೂರನ್ನ ಕಂಟ್ರೋಲ್ ಮಾಡೋದ್ರಿಂದ ನಾವು ಯಾವುದೇ ಕ್ಷಣದಲ್ಲೂ ನಮ್ಮ ಭಾವನೆಯನ್ನ ಬದಲಾಯಿಸ್ಕೋಬಹುದು. ಇದು ಒಂಥರ ಸ್ಕಿಲ್ ಇದ್ದಾಗೆ. ಇದು ಕುತೂಹಲಕಾರಿಯಾಗಿದೆ. ಒಬ್ಬರು ಮನಸ್ಸಿನ ಸ್ಥಿತಿ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು ಶರೀರದ ಚಲನೆ ಬಗ್ಗೆ ಮಾತಾಡ್ತಾರೆ. ಇವೆರಡೂ ಒಂದೇ ಗುರಿಯನ್ನ ತಲುಪೋ ಬೇರೆ ಬೇರೆ ದಾರಿಗಳ ಅಥವಾ ಇವುಗಳ ಮಧ್ಯೆ ಏನಾದ್ರೂ ವಿರೋಧಾಭಾಸ ಇದೆಯಾ? ವಿರೋಧಾಭಾಸದ ತರ ಕಂಡ್ರು ಇವೆರಡೂ ಒಂದಕ್ಕೊಂದು ಪೂರಕ. ಹೇಗೆ? ಟೋನ್ಲೆ ಅವರ ಮಾರ್ಗ ಒಳಗಿನಿಂದ ಹೊರಗೆ, ಅಂದ್ರೆ ಇನ್ಸೈಡ್ ಔಟ್. ಆಂತರಿಕ ಅರಿವನ್ನ ಹೆಚ್ಚಿಸ್ಕೊಂಡು ಹೊರಗಿನ ಜಗತ್ತನ್ನ ನೋಡೋದು. ಸರಿ. ರಾಬಿನ್ಸ್ ಅವರ ಮಾರ್ಗ ಹೊರಗಿನಿಂದ ಒಳಗೆ, ಅಂದ್ರೆ ಔಟ್ಸೈಡ್ ಇನ್. ಶರೀರದ ಭಂಗಿ, ಮಾತುಗಳನ್ನ ಬದಲಾಯಿಸ್ಕೊಂಡು ಒಳಗಿನ ಭಾವನೆಯನ್ನ ಬದಲಾಯಿಸೋದು. ವ್ಯಕ್ತಿಯ ಸ್ವಭಾವಕ್ಕೆ ತಕ್ಕಂತೆ ಕೆಲವರಿಗೆ ಧ್ಯಾನದ ಮಾರ್ಗ ಸುಲಭ ಅನ್ಸಿದ್ರೆ, ಇನ್ನು ಕೆಲವರಿಗೆ ಕ್ರಿಯಾಶೀಲವಾದ ದೈಹಿಕ ಮಾರ್ಗ ಹೆಚ್ಚು ಪರಿಣಾಮಕಾರಿ ಅನ್ಸ್ಬೋದು. ಅಂತಿಮವಾಗಿ ಗುರಿ ಒಂದೇ. ಹೌದು.
ಅಂತಿಮವಾಗಿ 2 ನಮ್ಮನ್ನ ನಮ್ಮ ಸಹಜ ಸಶಕ್ತ ಸ್ಥಿತಿಗೆ ವಾಪಸ್ ಕರ್ಕೊಂಡ್ಬರೋ ಗುರಿಯನ್ನೇ ಹೊಂದಿವೆ. ನಿಜ ಹೇಳ್ಬೇಕಂದ್ರೆ ಟೋನಿ ರಾಬಿನ್ಸ್ ಅವರ ತಂಡದ ಒಂದು ದೃಷ್ಟಿಕೋನ ಇದೆ, ಇಮೋಷನ್ ಮಾಸ್ಟ್ರಿ ವರ್ಲ್ಡ್ಸ್ ನೆಕ್ಸ್ಟ್ ರೆವಲ್ಯೂಷನ್ ಅಂತ. ಭಾವನೆಗಳ ಮೇಲೆ ಹಿಡಿತ, ಮುಂದಿನ ಜಾಗತಿಕ ಕ್ರಾಂತಿ. ಹೌದು. ತಂತ್ರಜ್ಞಾನ ನಮ್ಮ ದೈಹಿಕ ಕೆಲಸಗಳನ್ನ ಕಡಿಮೆ ಮಾಡ್ತಾ ಹೋದ ಹಾಗೆ ಮನುಷ್ಯರಾಗಿ ನಮ್ಮ ಪ್ರಮುಖ ಕೌಶಲ್ಯವೇ ನಮ್ಮ ಭಾವನೆಗಳನ್ನ ನಿರ್ವಹಿಸೋದಾಗಿರುತ್ತೆ. ಯಾರು ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಬಲ್ಲರೋ ಅವರೇ ಮುಂದಿನ ಜಗತ್ತಿನ ನಾಯಕರು. ಹಾಗಾದ್ರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯಿಂದ ನಾವು ವಿಶ್ಲೇಷಿಸಿದ ಮೂಲಗಳಿಂದ ಬರೋ ಮುಖ್ಯವಾದ ಸಾರಾಂಶಗಳೇನು? ಕೇಳುಗರು ತಮ್ಮ ಜೊತೆ ತೆಗೆದುಕೊಂಡು ಹೋಗಬಹುದಾದ ಅಂಶಗಳು ಯಾವುವು? ಖಂಡಿತ. ಒಂದು 4 ಪ್ರಮುಖ ಅಂಶಗಳನ್ನ ಗುರುತಿಸಬಹುದು. ಓಕೆ. ಮೊದಲನೆಯದು, ಚೆನ್ನಾಗಿರೋದು ಅನ್ನೋದು ನಾವು ತಲುಪಬೇಕಾದ ಗುರಿಯಲ್ಲ. ಅದು ನಮ್ಮ ಸಹಜ ಜನ್ಮಜಾತ ಸ್ಥಿತಿ, ಉಸಿರಾಟದಷ್ಟೇ ನೈಸರ್ಗಿಕ. ಸರಿ. ಎರಡನೆಯದು, ನಮ್ಮ ಮನಸ್ಸಿನ ನಿರಂತರ ಗದ್ದಲ, ಸಮಾಜದ ಕಂಡೀಷನಿಂಗ್ ಮತ್ತೆ ಮೆದುಳಿನ ನೆಗೆಟಿವಿಟಿ ಬಯಾಸ್ ಇವೆಲ್ಲ ಸೇರಿ ಈ ಸಹಜ ಸ್ಥಿತಿಯನ್ನ ಮರಿಮಾಚಿವೆ. ಹೌದು. ಸೊ ನಾವು ಮಾಡ್ಬೇಕಾಗಿರೋದು ಸಂತೋಷವನ್ನ ಹುಡ್ಕೋದಲ್ಲ, ಈ ಅಡೆತಡೆಗಳನ್ನ ತೆಗೆದುಹಾಕೋದು. ಮೂರನೇದು, ಈ ಸಹಜ ಸ್ಥಿತಿಯನ್ನ ವಾಪಸ್ ಪಡೆಯಕ್ಕೆ ಪ್ರಾಕ್ಟಿಕಲ್ ದಾರಿಗಳಿವೆ. ವರ್ತಮಾನದಲ್ಲಿ ಇರೋದು, ನಮ್ಮ ಬಾಡಿ ಪಾಶ್ಚರ್ ಬದಲಾಯಿಸೋದು, ನಮ್ಮ ಗಮನವನ್ನ ನಿಯಂತ್ರಿಸೋದು, ಇವು ತಕ್ಷಣದ ಪರಿಣಾಮ ಬೀರಬಲ್ಲ ವಿಧಾನಗಳು. ಮತ್ತು ಕೊನೆಯದಾಗಿ ಭಾವನೆಗಳ ಮೇಲೆ ಹಿಡಿತ ಸಾಧಿಸೋದು ಕೇವಲ ವೈಯಕ್ತಿಕ ಬೆಳವಣಿಗೆ ಅಲ್ಲ, ಅದು ಭವಿಷ್ಯದ ಜಗತ್ತಲ್ಲಿ ಅತ್ಯಂತ ಅಮೂಲ್ಯವಾದ ಕೌಶಲ್ಯ ಆಗಲಿದೆ. ಅತ್ಯುತ್ತಮವಾದ ಸಾರಾಂಶ. ಈ ಜ್ಞಾನವನ್ನ ಕೇವಲ ಕೇಳಿಬಿಡದೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯ ಅಲ್ವಾ? ಅದಕ್ಕಾಗಿ ನಮ್ಮ ಕೇಳುಗರಿಗೆ ಏನಾದರೂ ಪ್ರಾಯೋಗಿಕ ಸಲಹೆಗಳನ್ನು ನೀಡ್ಬೋದಾ? ಖಂಡಿತವಾಗಿ 3 ಸರಳ ಅಭ್ಯಾಸಗಳನ್ನ ಇವತ್ತಿಂದಲೇ ಶುರು ಮಾಡಬಹುದು. ಹೇಳಿ. 1. ದಿನದಲ್ಲಿ ಆಗಾಗ ಕೇವಲ 1 ನಿಮಿಷ ಒಂದು ಆಳವಾದ ಉಸಿರನ್ನ ತೆಗೆದುಕೊಳ್ಳಿ. ಉಸಿರು ಒಳಗೆ ಹೋಗುವಾಗ, ಹೊರಗೆ ಬರುವಾಗ ನಿಮ್ಮೊಳಗೆ ನಿಧಾನವಾಗಿ ಹೀಗೆ ಹೇಳ್ಕೊಳ್ಳಿ, ನಾನು ಇರುವುದೇ ಚೆನ್ನಾಗಿರಲು ಸಾಕು. ಇದಕ್ಕೆ ಬೇರೆ ಕಾರಣ ಬೇಕಿಲ್ಲ. ಇದು ನಮ್ಮ ಸಹಜ ಸ್ಥಿತಿಯನ್ನ ನೆನಪಿಸುತ್ತೆ. ಹೌದು. 2. ಮುಂದಿನ ಬಾರಿ ಯಾವುದಾದ್ರೂ ಒಂದು ಮುಖ್ಯವಾದ ನಿರ್ಣಯ ತಗೊಳ್ಳುವಾಗ ತಕ್ಷಣಕ್ಕೆ ತಗೋಬೇಡಿ. ಮೊದಲು 5 ನಿಮಿಷ ಎದ್ದು ಓಡಾಡಿ, ನಿಮ್ಮ ಶಾರೀರಿಕ ಸ್ಥಿತಿಯನ್ನ ಬದಲಾಯಿಸಿ ಒಂದು ಶಾಂತ ಸ್ಥಿತಿಗೆ ಬನ್ನಿ. ಆಮೇಲೆ ಯೋಚಿಸಿ. ಖಂಡಿತ ನಿರ್ಧಾರದ ಸ್ಪಷ್ಟತೆ ಹೆಚ್ಚಾಗುತ್ತೆ. ಹೌದು. ಮತ್ತು 3ನೇದು, ಈ ಸಹಜ ಸ್ಥಿತಿಯನ್ನ ನಾವು ಪದೇ ಪದೇ ಮರಿತೀವಿ. ಸಮಾಜ ನಮ್ಮನ್ನ ಮತ್ತೆ ಹಳೇ ದಾರಿಗೆ ಎಳೆಯುತ್ತೆ. ಹಾಗಾಗಿ ಈ ಜ್ಞಾನವನ್ನ ನಿಯಮಿತವಾಗಿ ಕೇಳ್ತಾ ಇರಿ, ಓದ್ತಾ ಇರಿ. ಇದು ಮನಸ್ಸಿಗೆ ಮಾಡೋ ವ್ಯಾಯಾಮದ ಹಾಗೆ. ಅದ್ಭುತವಾದ ಕಾರ್ಯರೂಪಕ್ಕೆ ತರಬಹುದಾದ ಸಲಹೆಗಳು. ಈ ಚರ್ಚೆಯನ್ನ ಒಂದು ಅಂತಿಮ ಪ್ರಬಲವಾದ ಚಿಂತನೆಯೊಂದಿಗೆ ಮುಗಿಸೋಣ. ನಮ್ಮ ಮೂಲಗಳ ಪ್ರಕಾರ ಚೆನ್ನಾಗಿರುವುದು ನಾವು ಕಲಿಯಬೇಕಾದ ವಿಷಯವಲ್ಲ, ಅದು ಕೇವಲ ನಾವು ಮರೆತಿರುವುದನ್ನು ನೆನಪಿಸಿಕೊಳ್ಳುವ ವಿಷಯ. ಹೌದು. ಮತ್ತು ಅದನ್ನ ಅತ್ಯಂತ ಸರಳವಾಗಿ ಹೇಳೋದಾದ್ರೆ, ಹೇಳಿ. ಫೀಲ್ ಗುಡ್ ಇಸ್ ನಾಟ್ ಅ ಸ್ಕಿಲ್, ಇಟ್ ಇಸ್ ನೇಚರ್ಸ್ ಗಿಫ್ಟ್. ಚೆನ್ನಾಗಿರುವುದು ನಾವು ಕಷ್ಟಪಟ್ಟು ಸಂಪಾದಿಸಬೇಕಾದ ಕೌಶಲ್ಯವಲ್ಲ. ಹೌದು. ಅದು ನಮಗೆ ಪ್ರಕೃತಿಯೇ ಕೊಟ್ಟಿರುವ ಒಂದು ಅಮೂಲ್ಯವಾದ ಬಳುವಳಿ. ನಾವು ಮಾಡ್ಬೇಕಾಗಿರೋದಿಷ್ಟೇ, ಆ ಬಳುವಳಿಯನ್ನ ತೆರೆದ್ನೋಡ್ಬೇಕಷ್ಟೇ.